ಎಲ್ಲರಿಗೂ ನಮಸ್ಕಾರ ರೀ. ಉತ್ತರ ಕರ್ನಾಟಕ ಸವಿತಾ UK ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡ್ರಿ, ಮಳೆಗಾಲ ಚಲೋ ಆತ್ರಿ. ಎಲ್ಲ ಕಡೆ ಮಳೆ ಬೀಳಕತ್ತದಂತ ಅನ್ಕೋತೀನಿ. ನಿಮ್ಮ ಊರಾಗ ಮಳೆ ಬೆಳೆ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಊರಾಗ ಇವತ್ತ ಮಳೆ ಯಾವ ಪರಿ ಬರಕತ್ತೈತಿ ತೋರಿಸ್ತೀನಿ. ಮಳೆ ಬಂದ್ರೆ ತಣ್ಣಗಂತ ಹೇಳ್ತಾರೆ. ಭೂಮಿ ತಣ್ಣಗಾತಪ್ಪ ಅಂದ್ರೆ ಎಲ್ಲರ ಜೀವನನೂ ಹಸಿರಾಗತ್ರಿ. ಭೂಮಿಯೊಳಗೆ ನೀರು ಬಿದ್ದು ಭೂಮಿ ತಂಪಾತಂದ್ರೆ ಬೆಳೆ ಬೆಳಿತಾರ. ಹಚ್ಚ ಹಸಿರೆಲ್ಲ ವಾತಾವರಣ, ಧಾನ್ಯ ಏನಂತ ದವಸ ಧಾನ್ಯಗಳೆಲ್ಲನೂ ಅಷ್ಟು ಸ್ವಸ್ಥ ಆತಾವ್ರಿ. ರೈತರಿಗೂ ಖುಷಿ, ನಮಗೂ ಖುಷಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ತಂಪು ಮಳೆಯೊಂದಿಗೆ ಈ ವ್ಲಾಗನ್ನು ನಾನು ಶುರು ಮಾಡಕತ್ತೀನಿ. ಬರ್ರಿ ಇವತ್ತಿನ ಒಂದು ದಿನದೊಳಗೆ ಈ ಚಾನಲ್ದೊಳಗೆ ಏನೆಲ್ಲ ಶೇರ್ ಮಾಡ್ತೀನಿ ಅಂತೇಳಿ ನೋಡೋಣಂತ. ಅಪ್ಪ, ಮಳೆ ಬರಕ್ಕೆ ಚಾಲುವಾಗಿ ಬರೀ 5-10 ನಿಮಿಷ ಆಗೈತೆ ನೋಡ್ರಿ. 5-10 ನಿಮಿಷದೊಳಗೆ ಇಷ್ಟೆಲ್ಲ ಮಳೆ ಹೊರಗೆ ಮಿಂಚಕತ್ತೈತ್ರಿ. ಹೊರಗೆ ಹೋಗೋಕ್ಕೂ ಹೆದರಿಕೆ. ಇಷ್ಟು ಮಳೆ ಗಾಳಿ ಎಲ್ಲ ಎರಡು ಕೂಡ ಐತೆ ನೋಡ್ರಿ. ಗಾಳಿ ಬಿಟ್ರೆ ಮಳೆ ಬರಲ್ಲ ಅಂತಾರ. ಇಲ್ಲಿ ಮಳೆ ಜೊತೆಗೆ ಗಾಳಿ ಎರಡೂ ಐತ್ರಿ. ಈ ಗಿಡ ಗಂಟಿ ತಳಗೆ ಇಂಥ ಒಂದು ವಾತಾವರಣದೊಳಗೆ ಯಾರೂ ನಿಂದ್ರಕ್ಕೆ ಹೋಗ್ಬೇಡ್ರಿ. ಎಲ್ಲ ಡೇಂಜರ್ ಅಂತ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಇಂಥ ಮಳೆ ಗಾಳಿಗೆ ಗಿಡಗಳು ಬೀಳೋ ಚಾನ್ಸಸ್ ಇರ್ತಾವ, ಸಿಡ್ಲುಗಳು ಬೀಳೋ ಚಾನ್ಸಸ್ ಇರ್ತಾವ. ನೋಡ್ರಿ ಯಾವ ಪರಿ ಮಳೆ ಬರಕತ್ತೈತೆ ಅಂತೇಳಿ. ಬರ್ಲಿಕ್ಕಂದ್ರೆ ಇವತ್ತು ಇಡೀ ದಿನ ಜಳ ಇಟ್ಟಂಗೆ ಆಗ್ಬಿಟ್ಟಿತ್ರಿ. ಮಳೆ ಬಂದು ಒಂದು 10 ನಿಮಿಷದೊಳಗೆ ಭೂಮಿ ತಂಪಾತ್ ನೋಡ್ರಿ ಫ್ರೆಂಡ್ಸ. ತಣ್ಣನೆ ಗಾಳಿ ಬಿಟ್ಟಂಗೆ ಅಂತಕ್ಕೆ ಸನ್ಸಕತ್ತೈತಿ ಈಗ ನೋಡ್ರಿ. ಎಲ್ಲ ಮಳೆಗೆ ಎಲ್ಲ ನೀರು ರೀ ಸದ್ಯಕ್ಕೆ. ಅದಾಗ ನೆಲದರ್ಸಿ ಮನೆ ಇತ್ತಪ್ಪ ಅಂದ್ರೆ ಏನು ಅನಿಸ್ತಲ್ರಿ. ಓಣ್ಕಟ್ನೆ ಹೋಗ್ಬಿಡ್ತಾವೆ ಹರ್ಕೊಂಡು ಅನ್ನಂಗೆ ಅನ್ಸುತ್ತೆ ನೀರು. ನಮ್ಮದು ಮ್ಯಾಗ ಐತ್ರಿ 3ನೇ ಅಂತಸ್ತು. ಅಲ್ಲಿ ತೆಗ್ಗೈತ್ರಿ. ತೆಗ್ಗುತ್ತವ್ರು ಇರೋದ್ರಿಂದ ಮಳೆಗಾಲ ನಮ್ಮದು ಭಾಳ ಹೈರಾಣ ಆತ್ರಿ. ನಮ್ಮದು ಮನೆ ಲಗೂಟ ಆಗಲಿ ಅಂತೇಳಿ ನಮಗೆ ಎಷ್ಟು ಕಟ್ಪಿಟ್ಟು ಆಗುತ್ತೆ, ಎಷ್ಟು ನಮಗೆ ಸಾಧ್ಯ ಆದಷ್ಟು ನಮ್ಮದು ನಡೆದೈತ್ರಿ ಪ್ರಯತ್ನ. ನೋಡಮ್ಮಂತ್ರಿ ಫ್ರೆಂಡ್ಸ, ಮಳೆಗಾಲ ಚಾಲೂ ಆಗೈತ್ರಿ. ಮಳೆಗಾಲದೊಳಗೆ ನಮ್ಮ ಮನ್ಯಾಗ ನಾವು ಬೆಚ್ಚಗಿರ್ಬೇಕಂತ ನಾವು ಅಂದ್ಕೊಳಕತ್ತೀವಿ. ಸೊ ಇನ್ನು ದೇವ್ರಿಚ್ಛೆ ಯಾವಾಗ ನಮ್ಮ ಮನೆ ಆಗುತ್ತೋ ನೋಡಮ್ಮಂತ್ರಿ. ಎಲ್ಲರೂ ನೀವು ನಮ್ಮ ಜೊತೆಗೆ ಇರ್ತೀರಿ. ದೇವ್ರ ಆಶೀರ್ವಾದನೇ ಇರಲಿ. ನಮ್ಮ ಕನಸನ್ನು ನನಸು ಮಾಡ್ಕೊಳ್ಳುವಂಥ ಗಳಿಗೆ ಲಗುಟು ಬರಲಿ ಫ್ರೆಂಡ್ಸ. ಎಲ್ಲ ಆದಂಗೆ ಅಂತ ಅನಿಸ್ತೈತಿ. ಇನ್ನು ಸಣ್ಣ ಪುಟ್ಟ ಹೇಳ್ಕೊಳ್ದೇ ಇರುವಂಥ ಕೆಲಸಗಳು ವಿಷಯಗಳು ಅದಾವ ಮನೆ ಬಗ್ಗೆ. ಏನೇ ಇರಲ್ಲಕ್ಕ, ಎಲ್ಲ ಬದಿ ಗೊತ್ತಿ. ಒಟ್ಟಿನಲ್ಲಿ ಲಗುಟ್ ನಮ್ಮ ಮನೆ ನಾವು ಬೆಚ್ಚಗೆ ಇರಬೇಕಂತ ಅಂದ್ಕೊಂಡಿವಿ. ಎಲ್ಲರೂ ನಮ್ಗೊಂದು ಒಳ್ಳೆ ವಿಶ್ ಮಾಡಿರಿ ಸ್ನೇಹಿತರೆ. ಲಗುಟ್ ಮನೆ ಆಗಲಿ, ನಮ್ಮ ಮನ್ಯಾಗ ನಾವು ಸ್ವಂತ ಮನ್ಯಾಗ ಹೋಗ್ಬೇಕಂತೇಳಿ. ಲಗುಟ ಆಗುತ್ರಿ, ಬಟ್ ಲೇಟ್ ಹಾಕ್ಕೊಂತ ಹೊಂಟೈತಿ. ಅದೇ ಬೇಜಾರು ನಮ್ಗೆ. ಹಿಂದಿಲ್ಲ ಮನೆಗೆ ಹೋಗ್ತೀವಿ, ಅದು ಇಲ್ಲ. ಆದ್ರೆ ಈಗ ಹೈರಾಣ ಐತೆ ಅಂತೇಳಿ ಕೇಸಿ ಬಾಡಿಗೆ ಕಟ್ಟೋದು ಎಲ್ಲ ಜಗ್ಗಿ ಐತ್ರಿ ನಮ್ಮದು. ಎಲ್ಲ ಹಿಂದೆಲ್ಲ ತಿಪ್ಲ. ಅದಕ್ಕಂತೇಳಿ ಲಗುಟ್ ಹೋದ್ವಿ ಅಂದ್ರೆ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅನ್ನೋದು ಒಂದು ಉದ್ದೇಶ ನೋಡ್ರಿ. ಮಮ್ಮಿ ಮಳೆ ತೊಗೊಂಡ ಬರ್ತೀರ ನಮ್ಮ ಊರಿಗೆ? ಮಮ್ಮಿ ಬಾಡಿಗೆ ಮನೆ ಬಂದ ಮ್ಯಾಗ 3 ಸರಿ ಬಂದಾರ್ರಿ. ಅವ್ರು ಯಾವಾಗ ಬಂದರೂ ಒಟ್ಟು ಮಳೆ ಜತ್ತಿಗಿದ್ದೇ ಇರುತ್ತೆ ರೀ. ನೋಡ್ರಿ, ಈಗ ಜನವರಿ ಫೆಬ್ರವರಿ ಸಾಲಿ ಸುಟ್ಟಿ ಬಿಡ್ತಾವ. ಮನ್ಯಾಗ ಸೃಷ್ಟಿ ಮನ್ಯಾಗ ಸಾಲಿ ಇರ್ತಾಳ್ರಿ. ಆಕೆ ಸಾಲಿ ಸುಟ್ಟಿ ಬಿಟ್ಟಾಗ 4 ಜನ ಬರ್ಬೇಕನ್ನೋದ್ರಿ. ಒಂದು ಯಾವಾಗ ಇದು ಎಲ್ಲರೂ ಬನ್ನಿ. ಮಳೆ ಕಮ್ಮಿ ಆಗುತ್ತಂದ್ರೆ ನೋಡ್ರಿ, ಈಗ ಮಳೆ ಹೊತ್ಕೊಂಡ ಕುಂತಂಗ ಐತಿ. ಈ ಕಡೆ ಬಾಕಿದ್ರಿ ನೀರು ಬರ್ತಾವ, ಆ ಕಡೆ ಬಾಗಲ್ರಿ ಅಲ್ಲಿ ನೀರು ಬರ್ತಾವ. ಈಗ ಮನ್ಯಾಗ ಚಿಂತದಂಗ ಐತಿ ನೋಡ್ರಿ. ಏನಿಲ್ಲ ಮತ್ತೆ ಏನು ಟೆನ್ಷನ್ ಇಲ್ಲ. ಬೇಕಾದಲ್ಲಿ ಬಿಂದಾಸ್ ಅಡ್ಡಾಡ್ಬೋದು, ಆಡ್ಬೋದು. ಮಳೆ ಇತ್ತಂದ್ರೆ ಟೆನ್ಷನ್ ನೋಡ್ರಿ. ಬರ್ಬೇಕ್ರಿ ಈಗ ಮಳೆ ಬಂತಂದ್ರೆ ಎಲ್ಲ ಆರಾಮ್ ಅನ್ಸತ್ರಿ. ನಮ್ಮ ಮನೆ ಸೋರೋತ್ರಿ. ನಾವು ಅದ ಅನ್ನತ್ತೀವಿ ವೀಕ್ಷಕರಿಗೆ. ಅದೇ ಹೇಳ್ದೆ, ನಮ್ದು ಮನೆ ಪಟ ಆಗಲ್ರಿ. ಬೆಚ್ಚಗ ಮಳೆಗಾಲದ ನಮ್ಮ ಮನೆ ನಾವು ಇರ್ಬೇಕಂತ ಪ್ರಯತ್ನ ನಡೆದೈತ್ರಿ. ನೋಡಮ್ಮಂತ್ರಿ ಫ್ರೆಂಡ್ಸ, ಲಗು ಆಗಲಿ ಅನ್ನೋದೇ ನಮ್ದು ಐತಿ. ನೀವು ಅದೇ ಖುಷಿ ಪಡ್ತೀರಿ, ನಮ್ಮಷ್ಟೇ ನೀವು ಖುಷಿ ಪಡ್ತೀರಿ ನಮ್ಮ ಮನೆ ವಿಷಯದೊಳಗೆ. ಎಲ್ಲರೂ ಅದೇ ಬೇಡೋದು ನೋಡ್ರಿ. ಸದ್ಯಕ್ಕೆ ಯಾವಾಗ ಅವ್ರದ್ದು ಮನೆ ಆದಿತ್ತು ನಾವು ಮುಗ್ದೈತೇನ ನೋಡ್ಬೇಕಂದಿದ್ರೆ ಇನ್ನು ಅದು ಇದು ಚಾರು ಎಲ್ಲ ಆಗೈತ್ರಿ. ಚಾರು ಚೂರು ಉಳ್ದವು. ಅವನು ಬೀಡಪ್ಪ ಅಂದ್ರೆ ದೊಡ್ಡ ಮಕ್ಕದು ಇಂಥವು ಒಂದಲ್ಲ ಅಂತ 4 ಹಿಡ್ದಿರ್ತಾರೆ. ನಮ್ಮ ಕಡೆ ಗುತ್ತಿಗೆ ಹಿಡ್ದಾನಂತೀವ್ರಿ. ಈ ಕಡೆ ಕೆಕೆದಾರ ಗುತ್ತೇದಾರ ಅಂತಾರ. ಅದು ಬೀಡಪ್ಪಿನ ಮ್ಯಾಗ 7 ಅಂತಸ್ತು ಕಟ್ಟಾಕ್ ಹಿಡ್ದಾರ. ಹಿಂಗಾಗಿ ಒಂದು ಮನೆ ಎಲ್ಲ ಒಂದು ಪ್ಲಾಟ್ ಅಲ್ಲಲ್ರಿ, ಕಂಡಾಪಟ್ಟಿ ಪ್ಲಾಟು. ಅದು ಆತು ಇದು ಆತು, ಒಂದಕ್ಕೊಂದು ಒಬ್ರಿಗೆ ಸಿಗ್ತಿದ್ವಿ, ಇನ್ನೊಬ್ರಿಗೆ ತಾಳಕ್ಕೊಂದು ಸಿಗ್ತಿಲ್ಲ. ಹಿಂಗಾಗಿ ಇವತ್ತ ನಾಳೆ ಅಂತ ಹೇಳ್ಕೊಂತ ಹೊಂಟಾರ ನೋಡ್ರಿ. ಯಾವಾಗ ಅಕ್ಕಿ ಮನೆ ಆದಿತ್ತು ಹಣ್ಣಗೆ ಹೋಗಿ ಅಕ್ಕಿ ಮನ್ಯಾಗ ಉಂಡ್ಲಿ ಉಪವಾಸ ಇರಲಿ, ತಮ್ಮ ಮನೆಯಾಗ ಯಾವಾಗ ಇರ್ತಾಳೆ ಅಂತೇಳಿ ಈಗ ಅದು ಮಾಡಿಸ್ಕೋಬೇಕು, ಇದು ಮಾಡಿಸ್ಕೋಬೇಕು, ಬಟ್ಟೆ ಇಡಕ್ಕಂತಾಳ್ರಿ.
ಒಂದು ಯಾವ್ದಾರ ಸೆಕೆಂಡ್ ಇಯರ್ ತಂದು ಇಟ್ಕೊಂಡ್ರೆ ಆತು ಬಟ್ಟೆ ಇಡಾಕ ಮಾಡಾಕ ಮೊದಲು ಒಟ್ಟು ಮನ್ಯಾಗ ಹೋಗಂತೀರ ಮತ್ತು ಅವಾಗ ಕಟ್ಟಿಸ್ತೀನಿ ಅಂದವ ಇವ್ರು ರೊಕ್ಕ ಕೊಟ್ಟವರು ಅವರು ಇದನ್ನ ಮಾಡ್ಬೇಕಲ್ರಿ ಯಾರ್ಯಾರೋ ಏನೋ ಸಹಾಯ ಆಗಿವ್ರಿ ಸಾಲ ಮಾಡ್ಯಾರ ಲೋನ್ ಮಾಡ್ಕೊಂಡಾರ ಈ ಒಂದು ಮನ್ಯಾಗ ಹೋಗಿ ಕುಂತ್ರಂದ್ರೆ ಇದನ್ನ ಬಾಡಿಗೆ ಕಟ್ಟೋದ 3-4 ಸಾವಿರ ರೂಪಾಯಿ 4-5 ಸಾವಿರ ರೂಪಾಯಿ ಉಳಿತೈತಿ ಅದನ್ನ ಲೋನಿಗೆ ಕಟ್ಟಕ್ಕೆ ಬರ್ತಂತ ಅವ್ರು ಐಡಿಯಾ ಮಾಡ್ತಾರೆ ನಾವು ಅದ ಅಂತೀವಿ ಕಂಡಾಪಟ್ಟಿ ಲೋನ್ ಆಗೈತಿ ಒಬ್ಬರು ದುಡಿಯವ ಈಕಿ ಮಾಡಿದ್ದವನಿಗೆ ಮನೆಗಿನಿ ಸಾಕ್ತೈತಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಸಹಾಯ ಮಾಡಿರಿ ಹೆಲ್ಪ್ ಮಾಡಿರಿ ಯಾವಾಗಾರ ಅಲ್ರಿ ಈ ತಿಂಗಳ ಅವ್ರ ಮನ್ಯಾಗ ಹೋಗೋರು ಅದಾರ ಯಾವಾಗಾರ ಸೈತಾಗ ನೀವು ಮಾಡ್ಬೇಕನ್ನೋ ಆಸಕ್ತಿ ಶಕ್ತಿ ಪ್ರೀತಿ ಇದ್ದವರು ಆಕೆ ಹೇಳಂಗಿಲ್ಲ ಅಂತಾಡ್ರಿ ನಾ ಹೇಳ್ತೀನಿ ನಿಮಗೆ ನಾನು ಹೆಂಗೆ ತಾಯಿ ನೀವು ಹಂಗೆ ಎಲ್ಲರ ಆಕಿಗೆ ನಾವು ಅಕ್ಕ ತಂಗಿಯರು ತಂಗಡೀರಿ ಅಂತೀರಿ ಯಾರಿಗೆ ನಿಮ್ಮ ಕೈಲಿ ಎಟ್ಟಾಗುತ್ತೆ ಆಕೆ ಹೇಳಬೇಕು ಯಾರಿಗೆ ಎಟ್ಟಾಗುತ್ತೆ ಆಕೆ ಸಹಾಯ ಮಾಡೋದಂತಾರು ದೊಡ್ಡ ಪುಣ್ಯ ರೀ ಈಗ ಮನೆಗೆ ಯಾರು ಬಂದಿರ್ತಾರೆ ಈಗ ಒಂದು ನೀಡ್ಬೇಕು ಮನ್ಯಾಗ ನಮ್ಮ ಗಂಡಿಲ್ಲೇವೋ ಹೊರಗೆ ಹೋಗ್ಯಾನ ಈಗ ಇಡೀ ಅಂತಿಷ್ಟು ಅಕ್ಕಿ ನೀಡ್ತೀವಿ ಗೋಧಿ ನೀಡ್ತೀವಿ ಜೋಳ ನೀಡ್ತೀವಿ ಸಜ್ಜಿ ನೀಡ್ತೀವಿ ಎಲ್ಲದ ಅದೇ ಟೈಪ್ ರೀ ಬೇಡ ಉಣ್ಣವ್ರು ದುಡ್ದು ಉಣ್ಣವ್ರು ಅಂದ್ರೆ ಬೇಡ ಬೇಕು ಏನಾದ್ರು ಯಾಕಾಗಲ್ದಕ್ಕ ಹಂಗತಿ ಬೇಡ ಉಣ್ಣು ದಗದ ಮಾಡ್ತಾರೆ ಏನಾರ ಮಾಡಿ ಹೆಂಗಾರ ಮಾಡಿ ಆಕಿಗೆ ನಾಳೆ ಯಾವಾಗಾರ ದೊಡ್ಡದಾಗಲಿಕ್ಕೂ ಸಣ್ಣ ಪುಟ್ಟಾರ ಸಹಾಯ ಮಾಡ್ರಿ ಅಂತ ನಾವು ಎಲ್ಲರಿಗೆ ಕಳಕಳಿಲಿಂದ ಬೇಕು ನಮ್ಮ ಸೃಷ್ಟಿ ನೋಡ್ರಿ ಮಳೆ ಬರಾಕತ್ತದ ಅಂತೇಳಿ ಹಪ್ಪಳ ಕರ್ದಾಡ್ರಿ ನಾ ಮಾಡಿದ ಹಪ್ಪಳ ರೀ ಫ್ರೆಂಡ್ಸ ಇದೇ ಫಸ್ಟ್ ಟೈಮ್ ನೋಡ್ರಿ ಅವತ್ತಿನ ಆತಾಳ ಯಾಕಂದ್ರೆ ಬೇಸಿಗೆ ಮಾಡಿದ್ನೆಲ್ಲ ಈಗ ಬಂದಾರ ಅವರು ಹಂಗಾಗಿ ತೆಳಗಂದ್ರೆ ಬಾಯಾಗಿಟ್ರೆ ಕರೆಕ್ಟ ನೋಡ್ರಿ ಆ ಸರಿ ಹಪ್ಪಳ ಆಗ್ಯಾವು ಹಪ್ಪಳದ ಜೊತೆಗ ಇಲ್ಲಿ ಸದ್ಯಕ್ಕೆ ಬಿಸಿ ಬಿಸಿ ಚಾಯ್ ಮಾಡ್ಯಾಡ್ರಿ ಮಗಳು ಅಲ್ಲೊಂದು ವಿಡಿಯೋ ಚಾಲು ಐತ್ರಿ ಸದ್ಯಕ್ಕೆ ಅಲ್ಲಿ ನೋಡ್ರಿಗ ಅಲ್ಲೊಂದು ಕ್ಯಾಮ್ರಾ ಚಾಲು ಇಲ್ಲೊಂದು ಕ್ಯಾಮ್ರಾ ಚಾಲು ನಮ್ಮ ಮನ್ಯಾಗ ಡಬಲ್ ಏನೋ ಅಂತಾರಲ್ಲ ಡಬಲ್ ವರ್ಕ್ ನಡೆದೈತ್ರಿ ಫ್ರೆಂಡ್ಸ ಕೈ ಪೈ ನಡೆದೈತ್ರಿ ಚಾನಲ್ದೊಳಗೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡ್ರಿ ಅವು ಊರ್ಲಿಂತ ನನಗಿಷ್ಟ ಅಂತೇಳಿ ಬೆಲ್ಲದೊರ ಇವು ಬೆಲ್ಲದ ಜಿಲೇಬಿ ತಂದಾಡ್ರಿ ತಾಜಾ ಜಿಲೇಬಿಕಿನ ಈ ಥರ ಮೆತ್ತಗ 2-3 ದಿನ ಆಗಿರ್ತಾವ ನೋಡ್ರಿ ಆ ಥರ ಜಿಲೇಬಿ ನನಗೆ ಪಂಚ ಪ್ರಾಣ ರೀ ಅವು ಒಂಥರ ಹುಳಿ ಚಂದಾಗಿರ್ತಾವ್ರಿ ಹಂಗಾಗಿ ಮಮ್ಮಿ ನೋಡ್ರಿ ಈ ಥರ ಟಿಫನ್ ಬಾಕ್ಸ್ದಾಗ ಹಾಕೊಂಬಂದ ನೋಡ್ರಿ ಹಾಳೆಯಾಗ ಕ್ಯಾರಿ ಬ್ಯಾಗದ ಹಾಕೊಂಡ್ರೆ ಎಲ್ಲ ರಸ ಹೀರ್ ಬಿಡ್ತಾವು ಈ ಥರ ಸ್ಟೀಲಿನ ಬಾಕ್ಸ್ನಾಗ ಹಾಕೊಂಬಂದ ನೋಡ್ರಿ ಪ್ರಾಣಿ ನನಗೋಸ್ಕರ ಆಮೇಲೆ ಊರ್ಲಿಂತ ಶೇವು ತೊಗೊಂಬಂದಿದ್ರಿ ಬೇಕ್ರೇನ್ ಶೇವು ಮತ್ತು ಇವು ಅಲ್ಲಿ ಇದ್ರಾಗ ರೀ ಪಾಪ್ಡೇರ್ ಅಂಗಡಿ ಅಂತ ಐತಿ ಅಲ್ಲಿ ಮನೆಗೆ ಒಂಥರ ಇದು ಮಾಡ್ತಾರೆ ಅವರು ಎಲ್ಲ ಥರದಿಂದ ಚಕ್ಲಿ ಶೇವು ಕೋಡ್ಬಳೆ 28 ಥರದ್ದು ಮಾಡ್ತಾರ್ರಿ ಅಲ್ಲಿ ಇದು ತೊಗೊಂಡು ಬಂದಾರ ನೋಡ್ರಿ ಎಲ್ಲಾನು ಚಾ ಕುಡ್ದ್ವಿ ಈಗ ಮತ್ತೆ ಏನಾರ ತಿನ್ಬೇಕಂತ ಅನಿಸ್ತೈತ್ಲ ಸ್ನ್ಯಾಕ್ಸ್ ನೆನಪಾಯ್ತು ನೋಡ್ರಿ ಚಕ್ಲಿ ಶೇವ ಜಿಲೇಬಿ ಹಪ್ಪಳ ಚಾ ಎಲ್ಲವೂ ಆಯ್ತು ನೋಡ್ರಿ ಈ ಪುಟಾಣಿ ಮರಿಗೂ ಎಲ್ಲಾನು ತಿನ್ನೋವಂಥ ಖುಷಿ ರೀ ಮುಸ್ರಿ ಗಡಿಗೆ ಮುಸ್ರಿ ಜಿಗಿ ಜಿಗಿ ಬಿಗಿ ಬಿಗಿ ಕೈ ತೊಳ್ಕೊಂಡ್ ಬಂದ್ಬಿಡ ಅಂತೇಳಿ ನಿಂದ್ರ ನಾನು ಮಷಿನ್ ಹೊರಗೆ ಇಟ್ಟಿನ್ರಿ ನೋಡ್ರಿ ಅಲ್ಲಿ ಮ್ಯಾಗೆಲ್ಲ ಒಚ್ಚಿನಿ ತಳಗೆಲ್ಲ ಮಷಿನ್ ನೀರು ಏನ್ ಮಾಡ್ತಾವ್ರಿ ಗೊತ್ತಿಲ್ಲ ಈಗಂತೂ ಅಲ್ಲೇ ಬಿಟ್ಬಿಟ್ಟಿನಿ ನೋಡೋಣ ಅಂತ ಆಮೇಲೆ ಚೆಕ್ ಮಾಡಿ ಬಂದು ಇಷ್ಟು ವರ್ಷ ಈ 2-3 ಮಳೆಗಾಲ ಅದವ್ರಿ ಇಲ್ಲಿ ಬಂದು ಒಮ್ಮೆ ಇಟ್ಟಿಲ್ಲ ಆದ್ರೆ ಈ ಸರಿಗೆ ಇಟ್ಟಿನಿ ಮ್ಯಾಕ್ ಪ್ಯಾಕ್ ಮಾಡೀನಿ ಜೀವ ಅರ್ಧಾಗೆ ಕುಂತೈತೆ ಅಂದಂಗೆ ಆಗೈತೆ ನನಗೆ ಜಾಗ ಇಲ್ಲಿ ಏನ್ ಮಾಡ್ಬೇಕು ಈ ಸದ್ದಿ ನೋಡ್ರಿ ಗಾಳಿಗೆ ಬಾದಾಮಿ ಗಿಡ ಹಿಂಗ ಬಾಯಿಗೆ ಹಿಂಗ ಹೇಳ್ತೈತಿ ನೋಡ್ರಿ ಒಂದಿನ ಹೆಚ್ಚಿಗೆ ಇರ್ಬೇಕಂದ್ರು ಈ ಮಳಿ ಮಾಡ ನೋಡೋಣ ಅವ್ರು ಅರ್ಧಕ್ಕರ್ಧ ಸಾಮಾನು ಹೊರಗ ಹಾಕವು ನಮ್ಮ 3 ಹುಡ್ರು ಅರ್ಧಕ್ಕರ್ಧ ಎಲ್ಲ ಅದು ಒಂದ ಮಷಿನ್ ಉಳ್ದು ಏನಿದ್ರಿ ಚಿಂತಿಲ್ಲ ಇದು ಗಾಳಿ ಲೈಟ್ ಆಗ್ಯಾವ್ರಿ ಬಾಕಲ್ ತೆಗ್ದಕ್ಕೆ ಇಷ್ಟೆಲ್ಲ ಬೆಳಕ್ ಬಿದ್ದಂಗ ಆಗೈತಿ ಯಾಕೆ ತಗೊಂಡಿರ್ತೇವಲ್ಲಿ ಗಾಳಿ ಚಂದ ಅನ್ಸುತ್ತೆ ನೋಡ್ರಿ ವಾತಾವರಣಕ್ಕ ಮೊಮ್ಮಗನಿಗಂತ್ರ ಜಗ್ ಹುಡುಗಾಟ ಮಾತಾಡ್ರಿ ಮಮ್ಮಿ ಅಲ್ಲ ನೋಡ್ರಿ ಅದನ್ನು ಹಂಗ ಐತಂದ್ರ ತಕ್ಕಂಗ ಗುಂಡಾಲಲ್ಲ ಇವನು ಗುಂಡಾಲಲ್ಲ ನೋಡ್ರಿ ಬರ್ರಿ ಅಕ್ಕದೇರ್ ಬಲ್ಯಾಕ ಕೂತೇನು ನೀವ ಒತ್ಕೋರಿ ನೀವೇ ಮಾತಾಡ್ಸ್ರಿ ಎಲ್ಲರೂ ಬರ್ರಿ ಎಲ್ಲರೂ ಮಾತಾಡ್ಸ್ರಿ ಅಂತ ನೀವ ಕಳ್ಳ ಸ್ನೇಹ ತಿನ್ನು ಟೈಮ್ 8:15 9 ಆಗ್ಯಾಕ ಬಂದೈತಿ ನೋಡ್ರಿ ಇವಾಗ ಒಂಚೂರು ಏನಾದ್ರು
ಮಾಡಿದ್ರೆ ಆಯ್ತು. ಮಸ್ತಾಗಿ ಮಳೆ ಬರಾಕತ್ತೈತಿ ನೋಡ್ರಿ. ಮತ್ತೆ ಅಯ್ಯವ್ವ ಏನ ಶ್ರೀನ್ ತಗೊಂಡೋಗಾಕ ಆ ಉಣ್ಣಾಲಾಗೇನಂತೇಳಿ ಅಯ್ಯಪ್ಪೋ ಶ್ರೀ ಬಡ ಬಡ ಒಂದು ಬಿಡಪ್ಪ. ಮಕ್ಳಿಗೆ ಉಣ್ಣಾಕ ಎಟ್ಟೆಲ್ಲ ಹವಾ ಹಾಕ್ಬೇಕ್ರಿ. ಏನು ಸುದ್ದಿ ಎಟ್ಟೆಲ್ಲ ಬೊಗಳಿ ಬಿಡ್ಬೇಕು. ನಾ ಈ ಪಿಲ್ಲು ಇನ್ನ ಹೇಳಲಾಗೆ ನೋಡ್ರಿ. ಮುಕ್ಕೊಂಡಂಗಿಲ್ಲ. ಒಂದು ಮುಕ್ಕೊಂಡ ಅಂದ್ರ ಕುಂಭಕರ್ಣ ಇದ್ದಂಗೆ ನೋಡ್ರಿ. ಒಟ್ಟ ಹೇಳಲ್ಲ. ಆಟ ಪಿಲ್ಲದು ಅದು ಕುಂಭಕರ್ಣ ಐತಿ ನೋಡ್ರಿ. ಛೋಟ ಭೀಮ ಸೇಮ್ ಇಬ್ರು ಸೇಮ್ ಮುಕ್ಕೊಂಡಾರ ನೋಡಿ. ಇದ್ರ ಬದ್ರ ಅಣ್ಣ ತಮ್ಮ. ಬೆಚ್ಚಗೈತೆ ಅವನಿಗಲ್ಲಿ ಹೇಳಾಕ ತಯಾರಿಲ್ಲ. ನಮ್ಮ 4 ಮಂದಿ ಹೆಂಗ್ ಜಪಾನ್ ಮಾಡ್ಯಾಳ ಏನವಾಗ. ಒಂದೊಂದಕ್ಕ ಮ್ಯಾಗ ತಳಗ ಕುಡಿಯತ್ತು ಎಲ್ಲ ಮಾಡಿದ್ರಾಗ ತನ್ನಂದಕ್ಕಿತ್ತು. ಮಳಿ ಬರಾಕ ಅಲ್ಲ ಪುಟ್ಟಿ ಪುಟ್ಟಿ ಬಕೆಟ್ ಇಟ್ಟರು ಸಾಕ್ತಿದ್ದಿಲ್ಲ, ಬೊಗಣಿ ಸಾಕ್ತಿದ್ದಿಲ್ಲ. ಒಂದು ಮನೆ ಹೊಸ ಬೊಗಣಿನ ಹೋಗ್ತಿ ಮಣ್ಣು ಮಣ್ಣ ಬಂದು ಬಿದ್ದು ತಳಗೆಲ್ಲ. ಒಮ್ಮೆ 15 ದಿನ ಹತ್ತಿತ್ತು. ಮಳಿ ನಿಂತ್ರು 8 ದಿನ ನಮ್ಮ ಮನೆ ಬಸ್ಸಿ ಇಟ್ಟಿತ್ತು. ನನಗಿನ ನೆನಪೈತ್ರಿ. ನಮ್ಮ ಮನೆ ಜಂತಿ ಮನೆ ಇತ್ತು. ಮಳಿ ಬಂದು ಎಲ್ಲ ಜಂಪ್ ಹಿಡಿದು ಸೋರಾಕ್ ಚಾಲೂ ಮಾಡಿತ್ತು. ಆ ಮಳಿ ನಿಂತು ಬಿಸಿಲು ಕಡಾಕ್ ಬಿದ್ರು ಅದು ಒಣಗಾಕ ಅಷ್ಟು ದಿನ ಇನ್ನ ತಟ 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 ಹಂಗ ಸೋರ್ತಿತ್ತು. ಮಳೆ ನಿಂತರು 8 ದಿನ ಹೋಗ್ತಿತ್ತು. ಬಸ್ಸಿದ್ದೆಲ್ಲ ಖಾಲಿ ಆಗಕ್ರಿ. ಇದು ನೋಡ್ರಿ ಸೃಷ್ಟಿ ಸಜ್ಕ ಮಾಡ್ಯಾಳ. ಸಜ್ಕ ಹಾಲು ಇವನಿಗೆ ಶ್ರೀ ಊಟ ಮಾಡ್ಸಕತ್ತಾವ. ತಾಮ್ದಾರಿಗೆಲ್ಲ ಹಾಕಿ ಜೋಕಿ ಮಾಡತ್ತಾವ ನೋಡ್ರಿ ಸೃಷ್ಟಿ. ಆಕಿ ಏನು ಹೇಳ್ತಾ ಎಲ್ಲವೂ ಕೇಳ್ತಾವ ನೋಡ್ರಿ. ಕುರಿ ಹಿಂಡೋದಾಗ ಆಕಿನಿಂದ ಹೋಗ್ಬಿಡ್ತಾವ ಹೊಸುನು. ನಾವು ಏನು ಹೇಳಿದ್ರು ಆಮೇಲೆ ತಲೆ ಹಾಕೊಂಡಲ್ಲ ಹುಡುಗರು. ಬೆಚ್ಚಗ ಮುಕ್ಕೊಂಬಿಟ್ಟಾನ್ರಿ ಪಿಲ್ಲುನು ಮತ್ತು ಓಮ್ನು ಕಟದ ಮ್ಯಾಗ. ಈಗ ಮುಕ್ಕೊಂಡಾರ ರೀ 9:15 ಹೇಳ್ತಾರ, 9ಕ್ಕೆ ಹೇಳ್ತಾರ ಗೊತ್ತಿಲ್ಲ. ಈಗ ಗಟ್ಟತಿ ಮುಕ್ಕೋತಾರ ಗೊತ್ತಿಲ್ಲ. ಇದು ಒಳ್ಳೆ ನಾವೆಲ್ಲ ಉಂಡು ಮುಕ್ಕೋಣ ಹೊತ್ತಿಗೆ ಗೆದ್ದು ಕುಂದಿರ್ತಾರ. ಯಾರಿಗೆ ಗೊತ್ತೇ. ನಾ ಏನ್ರ ಇವಾಗ ಸ್ವಲ್ಪ ಮಳಿಗೆ ತಕ್ಕಂಗೆ ಅಡ್ಗೆ ಮಾಡ್ತೀನಿ ರೀ. ಸಂಜೆ ಮಾಡಿ ನೋಡ್ರಿ. ಇಲ್ಲಿ ಟೈಮ್ ಪಾಸಿಗೆ ಎಂಟರ್ಟೈನ್ಮೆಂಟ್ ಹೆಂಗೆ ನಡೆದೈತಂದ್ರೆ ಕಾಲು ಬಿದ್ದು ಕಾಲುಂಗ್ರ ಉಚ್ಕೋಬೇಕಂತೇಳಿ ಇಲ್ಲ ಕಾಲು ಬಿದ್ದು ಕಾಲುಂಗ್ರ ಉಚ್ಚಾರ ಅಂತೇಳಿ ಹಿರಿಯರು ಹೇಳ್ಯಾರ್ರಿ. ಅದು ನಾವು ನೋಡಿದ್ದಿಲ್ಲ. ಇಲ್ಲಿ ಈಗ ನೋಡಕತ್ತೀವಿ ಈಗ ಲೈವ್ ಆಗಿ. ಮೊದಲ ಕಾಲ್ ಬಿದ್ದಾರ್ರಿ. ನಮಸ್ಕಾರ ಮಾಡಿ ಕಾಲುಂಗ್ರ ಉಚ್ಕೊಂಡಾರ. ಒಳ್ಳಿಗೆ ಹಾಕಾಕತ್ತಾರ. ಈಗ ಕಾಂಪಿಟೇಷನ್ ನಡ್ದೈತಿ ನೋಡ್ರಿ. ಸೃಷ್ಟಿ ಮತ್ತು ಸ್ನೇಹನ ನಡ್ಬರ್ಕ. ಮೊಮ್ಮಕ್ಳಿಗೆ ಚಲೋ ಹಚ್ಚಿ ಬಿಡವ ಕೆಲ್ಸ. ಈಗ ಮಕ್ಕೊಂಡಿದ್ದೀನ್ರ ನಿದ್ದೆ ಅಂತೇಳಿ ಹುಚ್ಚಿದಂಗ ಮಾಡಿ ಏನೇನ ಮಾಡಾಕತ್ತಿದ್ರು. ಏನ ಮಾಡಾಕತ್ತಾರ ಬಿಡು ಅಂತೇಳಿ ಸುಮ್ ಕುಂತೀನ್ರಿ. ಇಟ್ಟು ಒಂದು ಉಚ್ಕೊಂಡ ಬಿಟ್ಲು ಕಾಲುಂಗ್ರ. ಮಕ್ಕೊಂಡಿನಿ. ನಾನು ಕಾಲುಂಗ್ರ ಉಚ್ಕೊಂಡಕತ್ತೀನಿ. ನಾನು ಕಾಲ್ ಬಿದ್ದು ಕಾಲುಂಗ್ರ ಉಚ್ಕೋಬೇಕಂದಿನ್ರಿ. ಇಬ್ರು ಕಾಲ್ ಬಿದ್ದಾರ. ಅದು ಕಮಿಷನ್ ಅನ ಅವ್ರಿಗೆ. ಏನ್ ಕೊಡಿಸ್ತಿ ಏನು ಕೊಡಿಸ್ತಿ ಏನ್ ಕೊಡಿಸ್ಬೇಕು? ಕೋನ್ ಐಸ್ ಕ್ರೀಮ್ ಅಂತ ಒಂದಿನಿ ನೋಡ್ರಿ ಹೆಂಗ ಹಚ್ಚಾರ ಮಮ್ಮಿ ಹುಡುಗಾಟ. ನಮ್ಮ ಹುಡುಗರು ಕೂಡ ಈಗ ಒಬ್ಬಕ್ಕೆ ಹಾಕಿದ್ ನೋಡ್ರಿ. ಈಗ ಒಬ್ಬಕ್ಕೆ ನಡೆದೈತಿನ ಏ ಬಳ್ಳು ಅದೇನ ಅಂತಿದಾರಲ್ಲ ಮಾತ ಗುರು ಸಣ್ಣರಿದ್ದಾಗ ಒಂದ್ ಬಳ್ಳಿಗೆ 8 ಒಂದ್ ಬಳ್ಳಿಗೆ 4 ನಾಲ್ಕಣೆ ಇನ್ನ ರೊಕ್ಕನ ಮುಟ್ಟಿಲ್ಲ ಅವು. ರೊಕ್ಕ ಕೊಟ್ಟಾಳ ತಿನ್ಸಾಳ. ಬಳ್ಳಿ ಜಗ್ಗಿ ಅದು ಬೇರೆ. ಬಳ ಜಗ್ಗಿದ್ದು ಕಿಡಿರವ ಕೂಲಿ ಅಂತ ಕೊಡ್ಬೇಕು ಅಂತ ಕೊಟ್ಟಂಗ ಆತದ. ತಗೋರಿ. ಈಗ ಏನಾಗೈತಿ ಈಗ ಇವ್ರು ಇವ್ ನಿಮ್ ಮಕ್ಳು ತಗೊಂಡ್ಬರ್ತಾರಲ್ಲ. ಈಗ ಮಗ ನಿನ್ ಮಗ ಇದ್ದಿದ್ರೆ ಬಿಡ್ತದ ನನಗೆ. ಅವ್ರು ಎಲ್ಲ ಕಸ್ಕೋತ 100 ರೂಪಾಯಿ ತಿನ್ಸೋದು ಬೇರೆ ಮಾತಾದ್ರೆ ಬಳ ಜಗ್ಗಿದ್ ಕೂಲಿ ಅವ ಇಡಿ ಅಂತ ಕೊಡ್ಬೇಕಿತ್ತು. ಈಗ ಬಳ್ಳು ಬ್ಯಾನ್ ಮಾಡಕತ್ತಾಡ್ರಿ. ಈಗ ತಿರುಗೋದ್ ಗೊತ್ತಾಗಲ್ದು. ಬಳ್ಳು ಬ್ಯಾನ್ ಆಗುತ್ತಲ್ಲ. ಇವ್ನ ಯಾರು ಇಟ್ಟಾರ ಅಂದ್ಲು. ಮುತ್ತೆ ಇಟ್ಟನ ಒಂದೆ. ಮುತ್ತೆ ಇಡಕ್ ಬ್ಯಾನ್ ಆಗಿಲ್ಲ ಅಂತ ಕೇಳ ಸ್ನೇಹಿ. ಊಟದ ಎಲ್ಲ ಆತ್ರಿ. ಮಳಿ ಏನು ಇವತ್ತು ಹೊರಪನೆ ಆಗಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಮಕ್ಕಳು ನಾವು ಎಲ್ಲ ಒಂದ್ಸೂರು ಮಳೆ ಆ ಕಡೆ ಸ್ವಲ್ಪ ಸೋರ್ದಂಗೆ ಆಕತ್ತೈತ್ರಿ. ಅದನ್ನೆಲ್ಲ ಒರ್ಸಿವಿ. ಈಗ ಸ್ವಲ್ಪ ಹೊರಪದಂಗೆ ಆಗೈತಿ.
ನಮ್ಮ ಯಜಮಾನ್ರು ನೋಡ್ರಿ ಒಮ್ಮನ ಹೊತ್ಕೊಂಡಿದಾರ. ದೊಡ್ಡ ಪಪ್ಪ ರೀ, ದೊಡ್ಡಪ್ಪ ನಮ್ಮ ಯಜಮಾನ್ರು, ನಾನು ದೊಡ್ಡಮ್ಮ. ಖುಷಿ ಅಂತ ಅನಿಸ್ತೈತಿ ಮಕ್ಳ ಕಡೆಯಿಂದ ಆ ಥರ ಮಾತುಗಳನ್ನ ಕೇಳೋದಕ್ಕೆ. ದೊಡ್ಡ ಪಪ್ಪ ದೊಡ್ಡ ಮಮ್ಮಿ ಅಂತೆಗೆ ಸನಸ್ಕೊಳೋದಕ್ಕೆ. ನಿಮಗೂ ಮನೆಯೊಳಗೆ ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಈ ಥರ ರಿಲೇಷನ್ಶಿಪ್ ಇದ್ದಂಥ ಟೈಮ್ದೊಳಗೆ ಚಿಕ್ಕಮ್ಮ, ದೊಡ್ಡಮ್ಮ, ಆಮೇಲೆ ಮಮ್ಮಿ, ಆಮೇಲೆ ಆಂಟಿ, ಈ ಥರ ಎಲ್ಲ ಮತ್ತು ಅನ್ಸ್ಕೊಳೋದಕ್ಕೆ, ಅತ್ತೆ ಅನ್ಸ್ಕೊಳೋದಕ್ಕೆ ಭಾಳ ಖುಷಿ ಅಂತ ಅನಿಸ್ತೈತಿ. ನಾನು ದೊಡ್ಡಮ್ಮನೇ ಅದೀನಿ, ಚಿಕ್ಕಮ್ಮನೂ ಅದೀನಿ. ಅದ್ರ ಅತ್ತೆ ಅಂತ ಅನ್ಸ್ಕೊಳೋದಕ್ಕೆ ಜೊತೆಗೆ ಒಡಹುಡ್ತಾನ ಅನ್ನೋರು ಇಲ್ಲ. ಆದ್ರೂ ಅದು ಬೇಜಾರು ಅನ್ನೋದು ಈಗ ನಾನು ಮಾಡೋಕತ್ತಿಲ್ಲ, ಮೊದಲು ಅಂತ ಅನಿಸ್ತಿತ್ತು. ಬಟ್ ಅನ್ನೋರು ಕೆಲವ್ರು ಜನ ಅಂತಾರೆ ನಂಗೆ. ಯಾಕಂದ್ರೆ ನಮ್ಮ ಫ್ರೆಂಡ್ ಮಕ್ಕಳೆಲ್ಲ ಅದಾರ ನೋಡ್ರಿ, ನಾನು ಅವ್ರ ನಮ್ಮ ಗೆಳತಿಯರ ಯಜಮಾನ್ರೆಲ್ಲ ಅಣ್ಣ ಅಂತ ಕೆಸಿ ಮಾನಿಸ್ತೀವಿ ನೋಡ್ರಿ. ನಿಮ್ಗೆ ಗೊತ್ತಿರ್ಬೋದ. ಈಗ ನಮ್ಮ ಮನೆಯವ್ರ ನಮ್ಮ ಫ್ರೆಂಡ್ ಅಣ್ಣ ಅಂತಾರ, ಅವ್ರ ಮನೆಯವ್ರಿಗೆ ನಾ ಅಣ್ಣ ಅಂತೀನಿ. ಆ ಒಂದು ಸಂಬಂಧ ಅನುಸಾರವಾಗಿ ಮತ್ತು ನಮ್ಮ ಗೆಳತಿ ಮಕ್ಕಳೆಲ್ಲ ನಂಗೆ ಅತ್ತೆ ಅಂತ ಕರೀತಾರೆ. ಅದೊಂದು ಭಾಳ ಒಂಥರ ಹೆಂಗೆ ಹೇಳ್ಬೇಕಂತ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕೆ ಬರೋಂಗಿಲ್ಲ. ಒಟ್ಟಿನೊಳಗೆ ಖುಷಿ ಅಂತೆಗೆ ಅಂತ ಅನಿಸ್ತೈತಿ. ಯಾವುದೇ ಸಂಬಂಧಗಳು ಕೆಲವೊಂದು ಇರೋ ಸಂಬಂಧವನ್ನು ಮುರ್ಕೋತಾರ, ಕೆಲವರು ಇಲ್ಲದೇ ಇರೋ ಸಂಬಂಧವನ್ನು ಜೋಡಣೆ ಮಾಡ್ಕೊತಿದ್ದಾರೆ. ಈ ಒಂದು ಪ್ರಪಂಚದೊಳಗೆ ಎಲ್ಲರೂ ಎಲ್ಲವನ್ನು ಪಡ್ಕೊಂಡು ಬಂದಿರಂಗಿಲ್ಲ, ಏನಾದರೂ ಒಂದು ಮಿಸ್ ಆಗೇ ಆಗಿರ್ತೈತಿ. ಅದು ಇರೋದನ್ನು ನಮ್ಮದಂತೆಗೆ ತಿಳ್ಕೊಂಡು ಹೋಗೋದು ಭಾಳ ಒಂದು ಸಮಾಧಾನಕರವಾದಂಥ ವಿಷಯ ಅಂತ ಹೇಳ್ತೀನಿ ನೋಡ್ರಿ. ಸೊ ಮಳೆ ಅಂತೂ ಇವಾಗ ಸ್ವಲ್ಪ ಹೊರಪಾಗೈತ್ರಿ, ಸಮಾಧಾನ, ತಣ್ಣಗೆ ತಂಪು ಅನ್ನೋದಂತಾರಲ್ಲ ಆ ಥರ ಹುಟ್ಟೈತಿ ನೋಡ್ರಿ. ಅಭಿಪ್ರಾಯನ ಈ ವಿಡಿಯೋದ್ದು ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ನಿಮ್ಮದೇ ಐತಿ. ಆದಷ್ಟು ಕಮೆಂಟ್ ಮಾಡಿರಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ಕಮೆಂಟ್ಗಳು ಎಲ್ಲರೂ ಓದ್ತಿರ್ತಾರೆ. ನಿಮ್ಮಂಥ ಒಬ್ಬರು ಇಬ್ಬರು ಕಮೆಂಟ್ ನೋಡಿ ಎಷ್ಟೋ ಜನಕ್ಕೊಂದು ಏನೋ ಓದಿದಂಥ ಟೈಮ್ದೊಳಗೆ ಖುಷಿನೂ ಕೂಡ ಅಂತ ಅನಿಸ್ತೈತಿ. ಇತ್ತೀಚೆಗೆ ಭಾಳ ಚಂದ ಕಮೆಂಟ್ ಹಾಕಾಕತ್ತೀರಿ ನನ್ನ ಎಲ್ಲ 2 ಚಾನಲ್ಗೂ. ಅದೇ ಥರನೇ ನೀವು ಸಪೋರ್ಟ್ ಮಾಡ್ಕೊತಾ ಹೋಗ್ರಿ, ನಮಗೂ ಖುಷಿ ಅಂತ ಅನಿಸ್ತೈತಿ. ಓಮೋ ಅಪ್ಪಾಜಿ ಓನಂತಾರ ಅಪ್ಪಾಜಿ, ದೊಡ್ಡ ಪಪ್ಪ ಓ ಅಂತ, ದೊಡ್ಡ ಪಪ್ಪ ನನಗೆ ನೀನು ನಿನಗೆ ನಾನು ಅಂತೆಗೆ ಹಂಗೆ ಕುಂದ್ರಿಸ್ಬೇಕು ನೋಡ್ರಿ, ಮಸ್ತ್ ಅಂತ ಅನಿಸ್ತೈತಿ. ಹಿಡ್ಕೊರಪ್ಪ ಅವು ನೋಡ್ರಿ ಎಷ್ಟು ಹಿಡ್ಕೋತಾನ. ಚೀಕಳ್ಳ ನಾವು ಊಟಕ್ಕೆ ಡೊಕ್ಳ ಮಾಡಿದ್ದೀರಿ. ಒಂಚೂರು ಅನ್ನ ಸಾರು ರೊಟ್ಟಿನಿದ್ದು, ಯಾರ್ಯಾರಿಗೆ ಏನೇನು ಬೇಕು ಅದದು ಊಟ ಮಾಡಿದ್ರು. ಓ ನಮ್ಮ ಓಂಬಯ್ಯ 7 ಗಂಟೆಗೆ ಮುಕ್ಕೊಂಡವ್ರಿ, ಈಗ 11 ಗಂಟೆಗೆ ಎದ್ದಾನ. ಈಗೇನು ಜಾಗರಣೆ ಮಾಡ್ತಾನೋ ನಿದ್ದೆ ಮಾಡ್ತಾನೋ ಗೊತ್ತಿಲ್ಲ. ಚೂರಕತ್ತಾನಲ್ಲ. ಈ ಕಡೆದ್ದು ಗ್ಯಾಲರಿ ಡೋರ್ ಓಪನ್ ಮಾಡೀವ್ರಿ. ನನ್ನ ಮಷಿನ್ ಹೊರಗನೆ ಐತಿ. ಸೊ ಈ ಥರ ಹಾಳಿ ಹಾಕಿನಿ, ಒಂಚೂರು ತೊಯ್ದಿತ್ರಿ ಗಾಳಿಗೆ. ಈ ಕಡೆ ಉಲ್ಟಾ ಬಿದ್ದಂಗೆ ಆಗಿತ್ತು. ಅದು ಒಂದಿನ ನೀರು ಹತ್ತಿದ್ರು ಉಡ್ಡಿರ್ತೈತಿ ನೋಡ್ರಿ, ಅದು ಉಬ್ಬುತ್ತಿರ್ತೈತಿ ಒಂದೊಂದು. ಸೊ ಹಾಗಾಗಿ ಒರ್ಸಿನ್ರಿ, ಅದನ್ನು ಹಸಿ ಆಗೈತಲ್ಲ ಒರ್ಸಿನಿ. ನಂಗೆ ಭಾಳ ಜನ ಸ್ಟಾರ್ಟಿಂಗ್ ಕಮೆಂಟ್ ಮಾಡ್ತಿದ್ರಿ ಮಳೆ ಬರೋ ಟೈಮ್ದೊಳಗೆ, ಮತ್ತು ಸ್ವಲ್ಪ ಈ ಜಾಗ ವಿಡಿಯೋದೊಳಗೆ ನೋಡ್ತಿದ್ರಲ್ಲ, ಮಷಿನ್ ಗ್ಯಾಲ್ರಿಯಾಗ ಇಡ್ರಿ, 2 ಕಡೆ ಗ್ಯಾಲ್ರಿ ಅದಾವ, ಯೂಸ್ ಮಾಡ್ಕೊರಿ ಅಂತೇಳಿ ಯೂಸ್ ಮಾಡ್ಕೊಂಡು ಇವಾಗ ಇಟ್ಟಿನ್ರಿ. ಜೀವ ಇಲ್ಲದಂಗೆ ಆಗ್ಬಿಟ್ಟೈತಿ. ರೀಸನ್ ನಿಮ್ಗೆ ಹೇಳಕತ್ತೀನಿ. ಈಗ ಕೆಳಗಡೆ ಎಲ್ಲ ನೋಡ್ರಿ, ಇದೊಂಥರ ಜಂಗದಿಂದ ಅಂತ ಅನಿಸ್ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಈ ಥರದ್ದೆಲ್ಲ ಐತಿ. ಇವಾಗ ನೀರು ಲಘು ಹೊರಗಡೆ ಹೋಗಲ್ರಿ, ನಿಂತು ಬಿಡ್ತಾವಲ್ಲ. ಹಂಗಾಗಿ ಎಲ್ಲ ಕಡ್ಡುಡುಬ ಅದಾವ್ರಿ ಫ್ರೆಂಡ್ಸ್. ಇವೆಲ್ಲ ಜಾಗ ಮ್ಯಾಗ ಮೊದಲು ಮಾಡತ್ನೇ ನೀಟಾಗಿ ಅಂತೆಗೆ ಸನ್ಸಿಲ್ಲಲ್ಲ, ಹಂಗಾಗಿ ನಿಂತು ಬಿಟ್ಟು ಅಂದ್ರೆ ಮತ್ತು ಇಲ್ಲಿ ಸ್ವಲ್ಪ ಒಂದ್ಸರಿ ಜಂಗ್ ತೊಗೊಂತಂದ್ರೆ ಇದು ಹಾಳಾಗ್ಬಿಡ್ತೈತ್ರಿ. ಆ ಕಾರಣಕ್ಕೆ ನಾನು ಇಟ್ಟಿರಲಿಲ್ಲ. ಇದೇ ಸರಿಗೇ ಏನೋ ಒಂಚೂರು ಡೇರಿಂಗ್ ಮಾಡಿ ಇಟ್ಟು ನಾನು. ಯಾಕಂದ್ರೆ ಇಲ್ಲಿ ಮನೆ ಎಲ್ಲ ಕಡೆ ಸ್ವಚ್ಛ ಮಾಡ್ಕೊಂಡಿನ್ರಿ ನಾನು. ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಎಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇಂಥ ಡಬ್ಬಿ ಡುಸಿಗೆಲ್ಲ ಒಕ್ಕಟ್ಟಿದ್ನೆ. ಬಿಡು ಅಪ್ಪಾಜಿ, ಗಾಳಿಗೆ ಹಾರತಂತ ಇಟ್ಟಿನಿ ಬಿಡು. ಈ ಕಡೆಗೆ ಐತೆ ನೋಡ್ರಿ ನಮ್ಮದು ಮಷೀನ. ಈ ಥರ ಒಚ್ಚಿನಿ. ಇದು ಹಾಳೇನೈತೆ ನೋಡ್ರಿ, ಇಲ್ಲಿ ಹಿಂದಿನ ಸೈಡ್ ಹಾಕಿ ಬಾಕ್ಲ ಮುಚ್ಚಿ ಪ್ಯಾಕ್ ಮಾಡಿಬಿಡ್ತಿದ್ವಿ. ಮಳೆ ಬಂತಂದ್ರೆ ಹಾಳೆ ಮೇಲೆ ಬಿದ್ದು ನೀರು ಜರು ತಳಗೆ ಹೋತಾವಂತೇಳಿ. ಈಗೇನೆ ಎಷ್ಟು ಮಳೆಗೆಲ್ಲ ತೊಯ್ದಿತ್ರಿ. 2 ಸರಿ 3 ಸರಿ ಅರಿಬಿ ತೊಯ್ದಿದ ಮ್ಯಾಗ ಹಿಂಡಿ ಇದು ಮಾಡಿದ್ದೀವಿ. ಹೆಂಗೋ ಆಗೈತಿ ಮ್ಯಾನೇಜ.
ಇದರೊಂದಿಗೆ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತೀನಿ ರೀ. ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ತೀರ ಅಂತ ಅನ್ಕೊಂಡಿನಿ. ಇದೇ ಥರ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಇರಲಿ ಅಂತ ಕೇಳ್ಕೊಂತ ವಿಡಿಯೋನ ಮುಗಿಸ್ತೀನಿ ರೀ. ಇನ್ನೊಂದು ಮತ್ತು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.